ಈಗ ಏನಾಗಿದ್ರಿ ಸಮಸ್ಯೆ? ಹೋದ 15 ದಿವಸದಿಂದ ರೈತ ಗಲ್ಲಿ ವಡಗಾಂವ್ ವಾರ್ಡ್ ನಂಬರ್ 39 ಅಲ್ಲೇ ಡ್ರೈನೇಜ್ ಮಿಕ್ಸ್ ಆಗಿದ್ ನೀರ್ ಬರತೈತ್ರಿ. ಇವ್ರ ನಳಕ 8 ದಿವ್ಸಲೆ 10 ದಿವ್ಸಲೆ ನೀರ್ ಬಿಡವ್ರ. ಏನೈತಿ ನಮ್ಮ ಓನ್ಯಾಗ ದೊಡ್ಡ ಇದೈತಿ, ಬಾವಿ ಐತಿ. 1936ನೇ ಇಸ್ವಿಕ ಹಿರಿಯರ್ ಕಟ್ಟಿದ ಆತರ ಫಿಲ್ಟರ್ ಮಾಡ್ಕೇಸಿ ನಾವು ನೀರ್ ಬರ್ತೈತಿ ಇನ್ನ. ಆದ್ರೂ ಸಹ ಅದ್ರಾಗನೆ ಡ್ರೈನೇಜ್ ನೀರ್ ಬಂದ್ ಕೇಸಿ ನಮಗ್ ದನಗೋನು ಕುಡಿವಲ್ಲು, ನಮ್ಗ ವಿಷ ಕುಡ್ದಂಗ ಆಗತ್ತಿತ್ರಿ. ಆದ್ರೆ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ರು ಸಹ ಇವ್ರ ಏನ್ ಮಾಡ್ತಾರು ಹಂಗ ಟೈಮ್ ಹಾಕೊಂತ ಹೋಗ್ತಾರ. ಈಗ ಅವ್ರು ಬಂದಿಲ್ಲ ಅನ್ಕೇಸಿ ಅಲ್ಲಿ ಏನ್ ಮಾಡ್ತಾರ, ಬರ್ತಾರ ನೋಡ್ತಾರ, ಮನವಿ ಕೊಡೋದಿಲ್ರಿ ಇವ್ರಿಗೆ. ಮನವಿ ಕೊಟ್ರ ಏನು ಉಪಯೋಗ ಇಲ್ಲ, ಅವ್ರು ಹರಿತಾರ ಬಿತ್ತಾರ ಅನ್ಕೇಸ್ ನಾವೆಲ್ಲ ಮಹಿಳೆ ತನ್ಕೇಸಿ ಇಲ್ಲಿ ಬಂದೇವು. ಇಲ್ಲಿ ಇವತ್ತರ ಯಾವ್ದು ಕೆಲಸ ಮಾಡಿಲ್ರ. ಮತ್ ನಾಳೆ ನಮ್ಮ ಎಲ್ಲಾ ಓನ್ಯಾಗಿಂದ ಬಂಡಿ ತಗೊಂಡ್ ಬರ್ತೇವ್, ಕಾರ್ಪೊರೇಷನ್ ಒಳಗೆ ಹಾಕ್ತೇವ್. ಅವ್ರ ಏನ್ ಮಾಡ್ತಾರ ನೋಡೋಣ, ನಮ್ಮೇಲೆ ಕೇಸ್ ಹಾಕ್ತಾರೋ ಏನ್ ಜೈಲ್ ಕಳಿಸ್ಲಿ ನಮ್ಗ ಅನ್ಕೇಸ್ ನಾವು ಕಾರ್ಪೊರೇಷನ್ ಹೇಳೋದು. ಬಟ್ ಅನ್ಕೇಸ್ ನೀವು ಇದ್ ಮಾಡ್ರಿ, ನಳದ್ ನೀರ್ ಬರ್ಬೇಕು, ಇಲ್ಲ ಅದ್ರ ನಾವ್ ಬಿಡಂಗಿಲ್ಲ. ಕುಡಕ್ ನೀರ್ ಬೇಕ್ರಿ. ನೋಡ್ರಿ ನಮ್ದು ದನಗಳದಾವ್, ನಮ್ದು 30 ದನಗಳದಾವ್ರಿ. ದಿನ 600 ರೂಪಾಯಿ ಕೊಟ್ಟ ಕೇಸ್ ನಾವು ಟ್ಯಾಂಕರ್ ನೀರ್ ತರತೇವ್ರಿ. 600 ರೂಪಾಯಿ ಆದ್ರ ಸರ್ಕಾರ ಈ ಕಡೆ ಗಮನ ಕೊಡ, ಸರ್ಕಾರನು ಐತಿ ಇದ್ರಾಗ. ಮತ್ ಕಾರ್ಪೊರೇಷನ್ ಏನಾರ ಅವ್ರು ನೋಡ್ರಿ, ನಮ್ MLA ಸಾಹೇಬ್ರ ಅದಾರ, ಅವ್ರು ನೋಡಾಕ್ಬೇಕಿಲ್ಲ. MLA ಸಾಹೇಬ್ ಬಂದ್ ಕೇಸಿ ಅಲ್ಲಿ ನೋಡ್ ಕೇಸಿ ಅವ್ರು ವಿಚಾರ ಮಾಡಾಗ ಏನಾಯ್ತಪ್ಪ ಅಂತಂದ್ರೆ ಏನಾಗಿಲ್ಲಿ ಮತ್ತೆ ಬೋರ್ ಒಂದಿತ್ತು, ಅಥವಾ ಡ್ರೈನೇಜ್ ನೀರ್ ಆಗಿತ್ತು, ಅದು ಬಂದ್ ಬಿದ್ದೈತಿ. ಆದ್ರೆ ಆಲ್ಟರ್ನೇಟ್ ಬಾವಿ ನೀರ್ ಬಾಳಾಗಿದ್ರ ಆಲ್ಟರ್ನೇಟ್ ಮಾಡಾಕರ ನೀವ ಏನ್ ಮಾಡ್ರಿ, ಆ ಬೋರ್ ತಗದ್ಕೆ ಟಾಕಿ ಹಚ್ರಿ. ಎಲ್ಲ ಏನೂ ಇಲ್ಲ ಅಂದ್ರ ನಾವ್ ಏನ್ ವಿಷ ಕುಡಿಬೇಕು? ಮತ್ತೆ ನೀರ ಇಲ್ರಿ, ಕುಡ್ಯಾಕ್ ನೀರಿಲ್ಲ. ರೊಕ್ಕ ನೋಡ್ರಿ, ಒಂದ್ ಟ್ಯಾಂಕರ್ 600 ರೂಪಾಯಿ, ನಮ್ಗ 600 ರೂಪಾಯಿ ದಿನ ಕೊಡಾಕನ ಬೇಕ.